ಇವತ್ತಿನ ರೆಸಿಪಿ ಮಾಡೋಕ್ಕೋಗಿ ನಾನು ಬಿಸಿ ಹಾಲನ್ನ ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಂಡೆ. ಗ್ಲಾಸ್ ನೋಡಿ ಯಾವ ಥರ ಒಡೆದೋಯ್ತು ಅಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಈ ಥರ ಆಯಿತು ಅಂತ ನಾನು ಹೇಳ್ತೀನಿ. ಈ ಮಾಡುವಾಗ ಯಾರೆಲ್ಲ ಈ ಥರ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ನಾನು ಹೋಳಿ ಸ್ಪೆಷಲ್ ಕ್ಯಾರೆಟ್ ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಕ್ಯಾರೆಟಿಂದ ಈ ಥರ ಸ್ವೀಟ್ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಏನಾದರೂ ಸ್ಪೆಷಲ್ ಐಟಮ್ಸ್ ಮಾಡಬೇಕು ಅನಿಸೋವಾಗ ಈ ಥರ ಡೆಸರ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮೊದಲಿಗೆ ನಾನು ಒಂದು ಅರ್ಧ kg ಆಗೋಷ್ಟು ಕ್ಯಾರೆಟ್ನ ಚೆನ್ನಾಗಿ ವಾಶ್ ಮಾಡಿ ಪೀಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಅದು ಮುಳುಗುವಷ್ಟು ಹಾಲು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನುಣ್ಣಗೆ ನೋಡಿ ಈ ಥರ ಪೇಸ್ಟ್ ಆಗಬೇಕು. ಈ ಥರ ಪೇಸ್ಟಾಗಿ ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಈಗ ಒಂದು ಪ್ಯಾನ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಾಕ್ಕೊಂಡು ನಾವು ರುಬ್ಬಿರುವಂತಹ ಕ್ಯಾರೆಟ್ ಪೇಸ್ಟ್ನ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಹೀರ್ಕೊಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ಬೇಯಿಸ್ಕೊಬೇಕಾಗತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಬೇಕು. ಹಾಗೆ ಇದಕ್ಕೆ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಅದಾದಮೇಲೆ ನೋಡಿ ಇದು ತಿಕ್ಕಾಗಿದೆ. ಹಾಗೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಬೇಕು. ಅದಾದಮೇಲೆ ನಾನು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಇವಾಗ ನಾನು ಇನ್ನೂ ಒಂದು ಬಾಣಲೆಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. 1.5 ಲೀಟರ್ ಆಗೋಷ್ಟು ಹಾಲು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ನಾವು ಪ್ರಿಪೇರ್ ಮಾಡಿರುವಂಥ ಕ್ಯಾರೆಟ್ ಜಾಮೂನು ತಣ್ಣಗಾದ್ಮೇಲೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಈ ಥರ ನಾವು ಜಾಮೂನ್ ಶೇಪ್ಗೆ ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಹಾಲು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ. ಸೊ ಯಾವುದೇ ರೀತಿಯ ಶುಗರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ಕುದಿಸ್ಕೊಂಡ್ರೆ ನಮಗೆ ಹಾಲು ರೆಡಿ ಆಗುತ್ತೆ. ಈಗ ಈ ಹಾಲನ್ನ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಕ್ಯಾರೆಟ್ ಜಾಮೂನ್ ಮಾಡಿರ್ತೀವಲ್ಲ ಸೊ ಅದನ್ನು ಈ ಹಾಲಲ್ಲಿ ಮಿಕ್ಸ್ ಮಾಡಿ ಇದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಾದರೂ ಹಾಕ್ಬೋದು. ಇಲ್ಲಾಂದರೆ ಈ ಥರ ತುರ್ಕೊಂಡಾದರೂ ನಾವು ಹಾಕ್ಬೋದು. ಈ ಥರ ಸ್ವೀಟ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಬಿಸಿಯಾಗಿರೋ ಹಾಲನ್ನ ನಾನು ಗ್ಲಾಸ್ ಬೌಲಲ್ಲಿ ಹಾಕ್ಕೊಂಡೆ. ಸೊ ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ 1 ಸೆಕೆಂಡ್ಗೆ ಬೌಲ್ ಒಡೆದೋಯ್ತು ನೋಡಿ. ಈ ಥರ ಆಯಿತು. ಗ್ಲಾಸ್ ಬೌಲಲ್ಲಿ ಯಾವುದೇ ರೀತಿಯ ಬಿಸಿ ಪದಾರ್ಥಗಳನ್ನು ಹಾಕಬಾರ್ದು. ನನಗೆ ಗೊತ್ತಿಲ್ಲದೆ ನಾನು ಹಾಕ್ಬಿಟ್ಟು ನೋಡಿ ಈ ಥರ ಎಡವಟ್ಟು ಮಾಡ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಅಡುಗೆ ಮಾಡೋವಾಗ ನಮಗೇನಾದರೂ ಒಂದೊಂದು ತೊಂದರೆ ಆಗ್ತಾನೆ ಇರುತ್ತೆ. ಸೊ ಇದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಈ ಥರ ಸಿಚುವೇಶನ್ನು ಫೇಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.